ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ಕುಂಜತ್ತೂರು ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ಭೂತ ಬಲಿ ಉತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಸಂಪನ್ನಗೊಂಡಿತ್ತು. ಅತ್ಯಂತ ಪ್ರಾಚೀನವಾದ ಸರಿಸುಮಾರು 1000ಕ್ಕೂ ಮಿಗಿಲಾದ ಇತಿಹಾಸವಿರುವ ಕ್ಷೇತ್ರವೆಂದೇ ಪರಿಗಣಿಸಲ್ಪಟ್ಟ ಈ ದೇವಸ್ಥಾನದಲ್ಲಿ ಭೂತಬಲಿ ಉತ್ಸವಕ್ಕೆ ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತ ಸಾಗರವೇ ಹರಿದು ಬಂದಿದೆ. ಡಿಸೆಂಬರ್ 15ರಂದು ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಪರಮಪೂಜ್ಯ ಶ್ರೀ ಗುರು ಶ್ರೀ ದೇವಾನಂದ ಸ್ವಾಮೀಜಿ ಒಡಿಯೂರ್ ಅವರ ಆಶೀರ್ವಚನದೊಂದಿಗೆ ದೇವಸ್ಥಾನದ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿ, ದೇವಸ್ಥಾನದ ಅಧೀನದಲ್ಲಿರುವ ವಿದ್ಯಾನಿಕೇತನ ವಿದ್ಯಾಭ್ಯಾಸ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಶೆಟ್ಟಿ, ಭಜನಾ ಮಂದಿರದ ಅಧ್ಯಕ್ಷ ದಾಮೋದರ್, ವ್ಯವಸ್ಥಾಪಕ ಸಮಿತಿಯ ಕಾರ್ಯದರ್ಶಿ ಯೋಗೀಶ್ ಆಳ್ವಾ, ಪವಿತ್ರ ಪಾಣಿ, ಕೃಷ್ಣ ಭಟ್ ಹಾಗೂ ಮುಕ್ತೇಸರ ರವೀಂದ್ರ ರಾವ್ ಮೊದಲಾದವರ ನೇತೃತ್ವದಲ್ಲಿ ಭೂತಬಲಿ ಉತ್ಸವಕ್ಕೆ ಚಾಲನೆ ದೊರಕಿದೆ. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ರೈ, ಮೋಹನ್ ದಾಸ್ ರೈ, ಸೌಂದರ್ಯ ಮಂಜಪ್ಪ, ಸಮೀರ್ ಪುರಾಣಿಕ್, ಶಾಂತ್ ನಾಯಕ್, ಜಯಪ್ರಕಾಶ್ ತೊಟ್ಟತೋಡಿ, ಶ್ರೀನಿವಾಸ್ ಶೆಟ್ಟಿ ಹಾಗೂ ಅಚೇಯ ಪದ್ಮಜಿತ್ ಮೊದಲಾದ ಗಣ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಡಿಸೆಂಬರ್ 16ರಂದು ಪಂಚಾಮೃತಾಭಿಷೇಕ, ಸಿಯಾಳಾಭಿಷೇಕ, ಶತರುದ್ರಾಭಿಷೇಕ, ಅಭಿಷೇಕ ಪೂಜೆ, ನವಕಲಶಾಭಿಷೇಕ, ಮಹಾಪೂಜೆ, ನಿತ್ಯ ಬಲಿ, ಶ್ರೀದೇವರ ಬಯ್ಯನ ಬಲಿ, ವಸಂತ ಕಟ್ಟೆ ಪೂಜೆ, ಶ್ರೀದೇವರಿಗೆ ರಂಗಪೂಜೆ, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಅದೇ ದಿನ ರಾತ್ರಿ ಉದ್ಯಾವರ ಶ್ರೀ ಭಗವತಿ ಅಮ್ಮನವರ ಬೇಟೆ ನಡೆಯಿತು. ಈ ಸಂದರ್ಭ ಭಾರಿ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಸೇರಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡರು. ಕೊನೆಯ ದಿನವಾದ ಡಿಸೆಂಬರ್ 17ರ ಭಾನುವಾರದಂದು ದರ್ಶನ ಬಲಿ ಹಾಗೂ ಉದ್ಯಾವರ ಶ್ರೀ ದೈವಗಳ ಭೇಟಿ ಮತ್ತು ಬಟ್ಲು ಕಾಣಿಕೆ ಹಾಗೂ ಮಹಾಪ್ರಸಾದ ನಡೆಯಿತು. 3 ದಿನಗಳ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಯಕ್ಷಗಾನ, ತಾಳಮದ್ದಳೆ, ನಾಟಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿಯವರು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಎಲ್ಲಾ ವರ್ಷದಂತೆ ಈ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ಭೂತಬಲಿ ಉತ್ಸವ ಸಂಪನ್ನಗೊಂಡಿದೆ. ನಾಡಿನ ನಾನಾ ಭಾಗಗಳಿಂದ ಜನಸಾಗರವೇ ಹರಿದು ಬಂದಿದೆ. ಕಾರ್ಯಕಾರಿ ಸಮಿತಿಯ ಸದಸ್ಯರು, ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಹಾಗೂ ಊರ ಪರವೂರ ಮಹನೀಯರು ಸಹಾಯ ಸಹಕಾರಗಳ ಕೂಡುವಿಕೆಯೊಂದಿಗೆ ಎಲ್ಲವೂ ಚಂದವಾಗಿ ನಡೆದಿದೆ ಎಂದು ಹೇಳಿದರು. ದೇವಸ್ಥಾನವು ಅತಿ ಪುರಾತನವಾದಂಥ ಕ್ಷೇತ್ರ. ಇದು 50 ವರ್ಷದ ನಂತರ ಇದು ಜೀರ್ಣೋದ್ಧಾರ ಆಗಿ ಈಗ 50 ವರ್ಷ ಆಯಿತು. ಈಗ 50ನೇ ವರ್ಷ ನಂತರ ಈಗ ನಾವು ಪ್ರತಿ ವರ್ಷವೂ ಭೂತಬಲಿ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಮಧ್ಯಾಹ್ನ ಅನ್ನದಾನ ಇತ್ತು, ಮತ್ತು ಬೆಳಿಗ್ಗೆ ಶತರುದ್ರಾಭಿಷೇಕ ಎಲ್ಲ ಸೇವೆ ನಡೆಸಿ ಈಗ ಭಗವತಿ ದೈವಗಳ ಭೇಟಿ ಈಗ 9 ಗಂಟೆಗೆ ಪ್ರಾರಂಭವಾಗ್ತದೆ. ಮತ್ತು ನಾಳೆ ಕೊನೆಯ ದಿವಸ ಉದ್ಯಾವರ ದೈವಗಳ ಭೇಟಿ ಹಾಗೂ ದೇವರ ಬಲಿ ನಡೆಯಲಿದೆ. ಮತ್ತು ಬಾಕಿ ಉಪದೇವರುಗಳ ತಂಬಿಲ ಸೇವೆ ಮತ್ತು ನಾಗದೇವರಿಗೆ ತಂಬಿಲೆ ಹಾಗೆಲ್ಲ ಕಾರ್ಯಕ್ರಮಗಳಿಂದ ನಮ್ಮ ಜಾತ್ರೆ ಮತ್ತು ಮುಕ್ತಾಯವಾಗಿದೆ. ವಿದ್ಯಾನಿಕೇತನ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಶೆಟ್ಟಿಯವರು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ,
ಬಹಳ ಪುರಾತನವಾದ ಸುಮಾರು 800 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನದಲ್ಲಿ ಈ ವರ್ಷ ಎಲ್ಲಾ ವರ್ಷಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಆಗಮಿಸಿದ್ದಾರೆ. ಎಲ್ಲವೂ ಭಾರಿ ಸುಸೂತ್ರವಾಗಿ ಪೂರ್ಣಗೊಂಡಿದೆ ಎಂದು ಹೇಳಿದ್ರು. 3,000 ಜನ ಬರ್ತದೆ. ಅನ್ನದಾನಕ್ಕೂ ಮತ್ತು ಸೇರಿದ್ದೇವೆ. ಅಂಚನೆ ಎಲ್ಲ ಮಧ್ಯಾಹ್ನಗಳು ಒಂದು ಕಮ್ಮಿಲ್ಲ ಒಂಜಿ 4,000 ಜನದ ಎಸ್ಟಿಮೇಟ್ ಒಣಸ್ತ ನೆಟ್ಟು ಮುಂದೆ ಅಂಚ ಎಲ್ಲ ಮಧ್ಯಾಹ್ನಕ್ಕೆ 2 ಗಂಟೆ ನಮ್ಮ ಪೂರ ಕಾರ್ಯಕ್ರಮಗಳ ತಯಾರು. ಇವತ್ತು ಮಧ್ಯಾಹ್ನ ಕಮ್ಮಿ 3,000 ಜನ ಜಾಸ್ತಿಯಾಗಿ ರಸಿದ್ರು. ಇವತ್ತು ರಾತ್ರಿ ಆಗಿ ಈಗ ಭಗವತಿ ಭೇಟಿ ಟೈಮ್ ಒಂದು 3,000-4,000 ಜನ ಸೇರುವ ನಿರೀಕ್ಷೆ ಇದೆ. ಹಾಗೆಂದರೆ ಈಗ ಒಂದು 2-4-5 ವರ್ಷದಿಂದ ಈಚೆಯಿಂದ ಭಗವತಿಯ ಭೇಟಿಯ ಸಂದರ್ಭ ಅದು ಮೊದಲ ಎಷ್ಟೋ ವರ್ಷದಿಂದ ಸಂಪರ್ಕ ಕಡಿದಿತ್ತು. ಈಗ ಅದು ಪುನಃ ಆರಂಭಗೊಂಡಿದೆ. ಭಜನಾ ಮಂದಿರದ ಅಧ್ಯಕ್ಷ ದಾಮೋದರ್ ಅವರು ಮಾತನಾಡಿ, ಡಿಸೆಂಬರ್ 15ರಂದು ಆರಂಭಗೊಂಡ ಭೂತ ಬಲೆ ಉತ್ಸವ ಡಿಸೆಂಬರ್ 17ರಂದು ಅದ್ದೂರಿಯಾಗಿ ಸಂಪನ್ನಗೊಂಡಿದೆ. ಈ 3 ದಿನಗಳಲ್ಲಿ ನಡೆದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಹಾಗೂ ದೇವರ ದರ್ಶನ ಪಡೆಯಲು ನಾಡಿನ ವಿವಿಧ ಭಾಗಗಳಿಂದ ಭಕ್ತಾಭಿಮಾನಿಗಳ ಸಾಗರವೇ ಹರಿದು ಬಂದಿತ್ತು ಎಂದರು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕುಂಜತ್ತೂರು ಇದರ ವಾರ್ಷಿಕ ಉತ್ಸವ ಮೊನ್ನೆ ಡಿಸೆಂಬರ್ 15ರಿಂದ 17ರ ತನಕ 3 ದಿವಸ ಬಹಳ ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ. ಮೊದಲನೇ ದಿವಸ ರಂಗಪೂಜೆ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳು ನಡೆದು ನಿನ್ನೆಯ ದಿವಸ ಅಂದರೆ 16ನೇ ತಾರೀಕಿನಂದು ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಮತ್ತು ರಾತ್ರಿಯ ಹೊತ್ತಲ್ಲಿ ಉದ್ಯಾವರ ಶ್ರೀ ಭಗವತಿ ದೈವಗಳ ಭೇಟಿ ಉತ್ಸವ ಬಹಳ ಸಂಭ್ರಮದಿಂದ ಜರುಗಿತು. ಉದ್ಯಾವರ ದೈವಗಳ ಭೇಟಿ ಉತ್ಸವವು ಅತ್ಯಂತ ಸಂಭ್ರಮದಿಂದ ಸಂಪನ್ನವಾಗಿ ರಾತ್ರಿಯ ನಂತರ ಇಂದು ಬೆಳಗ್ಗೆ ಉದ್ಯಾವರ ಶ್ರೀ ಅರಸುಮಂಜುನಾಥ ದೈವಗಳ ಭೇಟಿ ಉತ್ಸವ ಅತ್ಯಂತ ಸಂಭ್ರಮದಿಂದ ನಡೆಯಲಿಕ್ಕಿದೆ. ಸಾವಿರಾರು ಭಕ್ತರು ಬೇರೆ ಬೇರೆ ಊರುಗಳಿಂದ, ವಿಶೇಷವಾಗಿ ಮುಂಬೈ ಮತ್ತು ಮಹಾರಾಷ್ಟ್ರದ ಇನ್ನಿತರ ಭಾಗಗಳಿಂದ ಬಂದು ಆ ದೇವರ ಭಕ್ತಿಯಲ್ಲಿ ಓಲಾಡುವಂತಹ ಸಂಪನ್ನವಾಗುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ, ಧಾರ್ಮಿಕ ವಿಧಿವಿಧಾನಗಳ ಕಾರ್ಯಕ್ರಮ ನಿನ್ನೆಯ ದಿವಸ ಮುಕ್ತಾಯಗೊಂಡಿದೆ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ದೇವರ ಪುಣ್ಯಪ್ರಸಾದ ಪುರಪ್ರಸಾದವನ್ನು ಸ್ವೀಕರಿಸುವ ಮೂಲಕ ಈ ಉತ್ಸವ ಸಂಪೂರ್ಣವಾಗಿ ಈ ವರ್ಷದ ಉತ್ಸವ ಸಂಪನ್ನವಾಗಲಿಕ್ಕಿದೆ. ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು 4 ಗ್ರಾಮಗಳಿಗೆ ಗ್ರಾಮ ದೇವರಾಗಿ ಪ್ರತೀತಿ ಪಡೆದಿದೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರವು ಅಂದಾಜು 1950ರಿಂದ ನಿತ್ಯ ಪೂಜಾದಿ ಸೇವೆಗಳು ಸ್ಥಗಿತಗೊಂಡು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿದ್ದ ಈ ದೇವಸ್ಥಾನವು 1974ರ ಜನವರಿ 28ರಂದು ಊರ ಪರವೂರ ಭಕ್ತಾದಿಗಳ ಸಹಕಾರದೊಂದಿಗೆ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಲಶೋತ್ಸವಾದಿಗಳು ನಡೆದು ನಿತ್ಯ ಪೂಜಾದಿ ಸೇವೆಗಳು ಪ್ರಾರಂಭವಾಗುತ್ತವೆ. ಇದರ ಪ್ರಯುಕ್ತ 2024ರ ಜನವರಿ 28ರಂದು ಶ್ರೀದೇವರಿಗೆ ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆಯಲಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.